ನಾನು ಡಾಕ್ಟರ್ ಯಮುನಾ BS ಗುಡುಚಿ ಆಯುರ್ವೇದ. PCOD, PCOS ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಹೇಳ್ತಾ ಇರ್ತಾರೆ ನನಗೆ PCOD ಇದೆ, ನನಗೆ PCOS ಇದೆ ಅಂತ ಹೇಳಿ. ನಾವು ಇತ್ತೀಚೆಗೆ ತುಂಬಾ ನೋಡ್ತಾ ಇದ್ದೇವೆ. ಇದು ಯಾಕೆ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಈ PCOD ಮತ್ತೆ PCOS ಅಂದ್ರೆ ಏನಂತ ತಿಳ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಇನ್ನು PCOS ಅಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇವೆರಡರಲ್ಲೂ ಸೇಮ್ ಪಾಸಿಟಿವ್ ಫ್ಯಾಕ್ಟರ್ಸ್ ಇರುತ್ತೆ, ಕೆಲವೊಂದು ಸಿಂಪ್ಟಮ್ಸು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ PCOD ಏನಾಗುತ್ತೆ ಅಂದರೆ, PCODನಲ್ಲಿ ಜೆನೆಟಿಕಲಿ ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ನಮ್ಮ ದೇಹದಲ್ಲಿ ಅಂಡಾಣು ಉತ್ಪಾದನೆಯಲ್ಲಿ ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ. ಅಂದರೆ ಓವರೀಸ್ ಅಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗ್ತಾ ಇರುತ್ತೆ, ಬಟ್ ಅದು ಓವ್ಲೇಟ್ ಆಗ್ತಿರಲ್ಲ, ಅಂದರೆ ಅದು ಮೊಟ್ಟೆ ಹೊಡಿತಾ ಇರಲ್ಲ. ಇದನ್ನ ನಾವು PCOD ಅಂತ ಹೇಳ್ತೀವಿ. ಇಲ್ಲಿ PCOS ಅಲ್ಲಿ ಏನಾಗುತ್ತೆ ಅಂದರೆ, ಇದು ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಹಾರ್ಮೋನ್ನ ವ್ಯತ್ಯಾಸದಿಂದ ಇಲ್ಲಿ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗದಲ್ಲೇ, ಈಗ ತಿಂಗಳ ಮಾಸ ನಿಮಗೆ ಸ್ರಾವ ಆಗಿ ಅಲ್ಲಿ ಮೊಟ್ಟೆ ಹೊಡಿಬೇಕಿರುತ್ತೆ, ಅಲ್ಲಿ ಮೊಟ್ಟೆ ಹೊಡಿತಾ ಇರಲ್ಲ. ಈ ಒಂದು ಸಮಸ್ಯೆಗೆ ನಾವು PCOS ಅಂತ ಹೇಳ್ತೀವಿ. PCOD ಅಥವಾ PCOS ಯಾಕೆ ಬರುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ನನ್ಗೆ ಯಾಕೆ ಬಂತು ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಇದಕ್ಕೆ ಎಲ್ಲೋ ಒಂದು ಮೂಲ ಕಾರಣ ಅಂದರೆ ನಮ್ಮ ಜೀವನ ಶೈಲಿ. ಇತ್ತೀಚೆಗೆ ನಮ್ಮ ಜೀವನ ಶೈಲಿನಲ್ಲಿ ತುಂಬ ವ್ಯತ್ಯಾಸಗಳು ಆಗಿರೋದು. ಈಗ ಫಾರ್ ಎಕ್ಸಾಂಪಲ್ ಫುಡ್ ಅಂತ ತಗೊಂಡ್ರೆ, ಅತಿಯಾದ ಜಂಕ್ ಫುಡ್ಗಳು ಅಂದರೆ ಹೊರಗಿನ ಖಾದ್ಯಗಳು ಜಾಸ್ತಿ ತಗೊಳ್ಳೋದ್ರಿಂದನೂ ತೊಂದರೆ ಆಗ್ತಾ ಇದೆ. ಮತ್ತು ಅತಿಯಾದ ಡೈರಿ ಪ್ರಾಡಕ್ಟ್ಸ್ ಅಂದರೆ ಇತ್ತೀಚೆಗೆ ನಾವು ನೋಡಿದಾಗೆ ನಾವೆಲ್ಲ ಹಾಲಿನ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರೋದೆಲ್ಲದು ಕೂಡ ಜರ್ಸಿ ಬ್ರೀಡ್ ಇರ್ಬೋದು, HF ಬ್ರೀಡಿಂದ ಯೂಸ್ ಮಾಡ್ತಾ ಇದ್ದೀವಿ. ಇದು ಕೂಡ ಹಾರ್ಮೋನ್ ವ್ಯತ್ಯಾಸ ಮಾಡಲಿಕ್ಕೆ ಒಂದು ಕಾರಣ ಆಗುತ್ತೆ. ಇನ್ನು ಮೂರನೇದಾಗಿ ನಾವು ಈಗ ದಿನನಿತ್ಯ ಮಾಂಸಾಹಾರ ಅಂದರೆ ನಾನ್ ವೆಜ್ ಫುಡ್ಡನ್ನು ಕೂಡ ಕನ್ಸ್ಯೂಮ್ ಮಾಡ್ತಾ ಇರೋದು ಕೂಡ ಒಂದು ಕಾರಣ ಆಗ್ಬೋದು. ಮತ್ತು ಅತಿಯಾದ ಆಯಿಲ್ ಉಪಯೋಗ ಮಾಡ್ತಾ ಇರೋದು, ಅಂದರೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು, ಈ ಬೇಕ್ರಿ ತಿನಿಸುಗಳು, ಇದನ್ನು ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದನೂ ಬರ್ತಾ ಇದೆ. ಅದರ ಜೊತೆಗೆ ಪಿಷ್ಟ ಆಹಾರ ಅಂತ ಹೇಳ್ತೀವಿ. ಇತ್ತೀಚೆಗೆ ಹೇಗಾಗಿದೆ ಅಂದರೆ, ಎಲ್ಲರ ಮನೆಯಲ್ಲೂ ರೆಗ್ಯುಲರ್ ಆಗಿ ಇಡ್ಲಿ, ದೋಸೆ ಇದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಈ ಒಂದು ರೆಗ್ಯುಲರ್ ಆಗಿ ನೀವು ಪಿಷ್ಟ ಆಹಾರದಂತನ್ನ ತುಂಬ ಉಪಯೋಗ ಮಾಡ್ತಾನೂ ಕೂಡ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಸ್ಟ್ರೆಸ್ ಲೆವೆಲ್ ಜಾಸ್ತಿ. ಎಲ್ಲರದು ಲೈಫ್ ಹೆಂಗಾಗಿದೆ ಅಂದರೆ ಒಂಥರ ಎಕ್ಸ್ಕಲೇಟ್ರ್ ಮೇಲೆ ಓಡೋ ಥರ ಆಗ್ಬಿಟ್ಟಿದೆ. ಈ ಸ್ಟ್ರೆಸ್ ಲೈಫಿಂದನೂ ಕೂಡ ನಮ್ಮಲ್ಲಿ ಈ PCOD ಸಮಸ್ಯೆನ ತುಂಬ ನೋಡ್ತಾ ಇದ್ದೀವಿ. ಅದರಲ್ಲೂ ಚಿಕ್ಕ ಮಕ್ಕಳಲ್ಲಿ ಇತ್ತೀಚೆಗೆ ಆಲ್ಮೋಸ್ಟ್ 12-13 ವರ್ಷ ಇರಲ್ಲ, ಅವರಲ್ಲೂ ಕೂಡ ಇರೆಗ್ಯುಲರ್ ಪೀರಿಯಡ್ಸಿಂದ ಅವರಲ್ಲಿ ನಾವು ಕೆಲವೊಂದು ಸ್ಕ್ಯಾನಿಂಗ್ಗಳನ್ನೆಲ್ಲ ಮಾಡಿ ನೋಡಿದಾಗ ಅದು PCOD ಅಂತ ಸಮಸ್ಯೆ ಬರ್ತಾ ಇರುತ್ತೆ. ಇದು ಯಾಕೆ ಅಂತ ನೋಡಿದಾಗ ಅಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅತಿಯಾದ ಜಂಕ್ ಫುಡ್ಗಳನ್ನ ಸೇವನೆಯಿಂದ ಆಗ್ತಾ ಇದೆ. ಇತ್ತೀಚೆಗೆ ನಾವು ನೋಡಿರ್ಬೋದು, ಚಿಕ್ಕ ಮಕ್ಕಳಿಗೆ ರೆಗ್ಯುಲರ್ ಆಗಿ ಪಾಸ್ತಾ ಇರ್ಬೋದು, ಇಲ್ಲ ಪಿಜ್ಜಾ, ಇನ್ನು ಮೈದಾ ಬೇಸ್ಡ್ ಫುಡ್ ಪ್ರಾಡಕ್ಟ್ಸ್ಗಳು, ಇನ್ನು ಮತ್ತೆ ಇತ್ತೀಚೆಗೆ ಮಯೋನೀಸು, ಈ ಪ್ಯಾಕ್ಡ್ ಫುಡ್ಸ್ ಮೇನ್ಲಿ ಚಿಪ್ಸು, ಚಾಕ್ಲೇಟ್ಸು, ಈ ಥರದ ಅತಿಯಾದ ಸೇವನೆ ಆಗಿರೋದ್ರಿಂದ ನಾವು ಇತ್ತೀಚಿನ ದಿನಗಳಲ್ಲಿ PCOD ಜಾಸ್ತಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕೆಲವೊಂದು ಈ ಥರದ್ದು ಏನಾದರೂ ಕಾರಣಗಳಿದ್ರೆ ಆದಷ್ಟು ನೀವು ಈ ಥರ ಫುಡ್ಗಳನ್ನು ದಿನನಿತ್ಯ ಸೇವನೆಯಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತಾ ಬಂದರೆ ಎಲ್ಲೋ ಒಂದು ಕಡೆ ನಾವು PCOD ಸಮಸ್ಯೆನ ತಡೆಗಟ್ಟಲು ಹೆಲ್ಪ್ ಆಗುತ್ತೆ. BNTV, ಇದು ನಿಮ್ಮ ಧ್ವನಿ.